ಹೊಳಲ್ಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ಸಂತ ಸೇವಾಲಾಲ್ ಜಯಂತಿ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಸೋಮವಾರ ಸಂಜೆ 5 ಗಂಟೆಗೆ ಹೊಳಲ್ಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹೊಳಲ್ಕೆರೆ ಬಂಜಾರ ಸಮುದಾಯದ ತಾಲೂಕು ಅಧ್ಯಕ್ಷ ಲೋಕೇಶ್ ನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆ ಹಮ್ಮಿಕೊಂಡಿದ್ದು, ಈ ವೇಳೆ ಲೋಕೇಶ್ ನಾಯ್ಕ ಅವರು ಮಾತನಾಡಿದ್ದು, ಇದೇ 29ರಂದು ಚಿತ್ರದುರ್ಗದ ತಾರಾಸು ರಂಗಮಂದಿರದಲ್ಲಿ ಸಂತ ಸೇವಾಲಾಲ್ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ವೇಳೆ ಬಂಜಾರ ಸಮುದಾಯದ ವತಿಯಿಂದ ವಿಧಾನಸಭೆಯ ಉಪಸಭಾಧ್ಯಕ್ಷರಾದ ರುದ್ರಪ್ಪ ಲಮಾಣಿ ಅವರಿಗೆ ಚಿತ್ರದುರ್ಗ ಜಿಲ್ಲೆಯಿಂದ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದಾಗಿ ಲೋಕೇಶ್ ನಾಯ್ಕ ಅವರು ಮಾಹಿತಿ ನೀಡಿದರು. ಇನ್ನು ಕಾರ್ಯಕ್ರಮದ ಹಿನ್ನೆಲೆ ಮೆರವಣಿಗೆ ಸಹ ಹಮ್ಮಿಕೊಂಡಿದ್ದು, ಹೊಳಲ್ಕೆರೆ ಸಮಾಜದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಅವರು ಮಾಹಿತಿ ನೀಡಿದರು. ಅಷ್ಟೇ ಅಲ್ಲದೆ ಹೊಳಲ್ಕೆರೆ ತಾಲೂಕಿನ ಲಂಬಾಣಿ ಸಮುದಾಯದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಲೋಕೇಶ್ ನಾಯ್ಕ ಅವರು ಮನವಿ ಮಾಡಿದ್ದಾರೆ. ಇನ್ನು ಈ ಒಂದು ಸಭೆಯಲ್ಲಿ ಹೊಳಲ್ಕೆರೆ ತಾಲೂಕು ಲಂಬಾಣಿ ಸಂಘದ ಉಪಾಧ್ಯಕ್ಷರಾದ ಅವಿನಟ್ಟಿ ಬಸವರಾಜ್, ಟಿಆರ್ ನುಲೇನೂರು ಪಟ್ಟನಾಯ್ಕ, ಕಾರ್ಯಾಧ್ಯಕ್ಷರಾದ ಧನಂಜಯ ನಾಯ್ಕ, ಸಂಘಟನಾ ಕಾರ್ಯದರ್ಶಿ ಜಯರಾಮ ನಾಯ್ಕ ಹಾಗೂ ಸಂಘದ ಸದಸ್ಯರು ಮತ್ತು ಸಮುದಾಯದ ಮುಖಂಡರು ಹಾಜರಿದ್ದರು. ಸಮಾಜದ ಒಂದು ಕರ್ತವ್ಯ, ನಾವೆಲ್ಲರೂ ಸೇರಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಅವರನ್ನು ಗೌರವಪೂರ್ವಕದಿಂದ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡುವ ಮೂಲಕವಾಗಿ ಅವರ ಮನಸ್ಸಿನಲ್ಲಿ ಚಿತ್ರದುರ್ಗ ಜಿಲ್ಲೆ ಎಂದೂ ಕೂಡ ಅಚ್ಚರಿ ಉಳ್ಕೋಬೇಕು, ಒಳ್ಳೆ ಕೆಲಸ ಮಾಡಿದ್ದಾರೆ, ನನಗೆ ಅಭಿನಂದನೆ ಮಾಡಿದ್ರು ಅನ್ನುವಂಥದ್ದು ಮನಸ್ಸಲ್ಲಿ ಇರಬೇಕು. ಅವ್ರು ನಾವು ಮಾಡಿದ್ರು ಅವ್ರ ಮನಸ್ಸಲ್ಲಿ ಇದ್ದೀವಿ, ಮಾಡದೇ ಇದ್ರು ಅವ್ರ ಮನಸ್ಸಲ್ಲಿ ಇದ್ದೀವಿ, ಆದರೂ ನಮ್ಮೆಲ್ಲರ ಹೊಣೆ ಕೂಡ ಅದು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನಾವು ಲೋಕೇಶ್ ಅವ್ರ ಜೊತೆಗೆ ಕಳೆದ ಒಂದು ವಾರದಿಂದಲೂ ನಾನು ಸಂಪರ್ಕದಲ್ಲಿದ್ದೀನಿ, ಡೈಲಿ ಮಾತಾಡಿದ್ದೀನಿ. ಈ ಕಾರ್ಯಕ್ರಮವನ್ನು ಒಂದು ಅದ್ದೂರಿ ಮಾಡೋದಕ್ಕೆ ಏನೇನು ಬೇಕು ಅಂದಾಗ ಲೋಕೇಶ್ ಅವರು ಕೂಡ ಸ್ಪಂದಿಸಿ, ಇದನ್ನ ನಾವು ಸೇರಿ ಒಳ್ಳೆ ಕಾರ್ಯಕ್ರಮ ಮಾಡೋಣ. ರುದ್ರಪ್ರಸಾದ್ಗೆ ಇಡೀ ತಾಲೂಕಿನ ಮೀಟಿಂಗ್ ಕರೀತೀನಿ, ಅವ್ರು ನಿನ್ನೆನೆ ಬರ್ತೀವಿ ಅಂತಿದ್ರು, ಪಾಪ ಇರೋ ಕಾರ್ಯಭಾರಗಳು. ಇವತ್ತು ಎಷ್ಟೊತ್ತಿದ್ರು ನಾನು ಬಂದು ಮೀಟಿಂಗ್ ಕರೀತೀನಿ ಅಂತ ಇವತ್ತೆಲ್ಲರೂ ತಮ್ಮೆಲ್ಲರಿಗೂ ಮೀಟಿಂಗ್ ಕರೀತಾರೆ. ನಾವೆಲ್ಲರೂ ಕೂಡ ಈ ತಾಲೂಕಿನ ಹಿರಿಯ ಮುಖಂಡರು, ಈ ಸಮಾಜಕ್ಕಾಗಿ ಬಹಳ ದೊಡ್ಡ ಕೊಡುಗೆ ಕೊಟ್ಟಿದ್ದೀವಿ, ಈ ಸಮಾಜವನ್ನು ಕಟ್ಟಿದ್ದೀವಿ, ಮತ್ತೆ ನೀವೆಲ್ಲರೂ ಕೂಡ ಒಳ್ಳೆತನ ಇರುವಂಥ ಜನ ನೀವು. ಹಾಗಾಗಿ ಈ ಸಭೆ ಏನು ನಾವು ಇವತ್ತು ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಭಗವಾನ್ ಸೇವಾಲಾಲ್ ಸಂದೇಶಗಳನ್ನು ಏನು ಹೇಳಿದಾರೋ ಆ ಒಂದು ಆಧಾರದ ಮೇಲೆ ನಾವೆಲ್ಲರೂ ಕೂಡ ಅವರು ಸೇರಿ ರುದ್ರಪ್ಪ ಅವರಿಗೆ ಬಹಳ ಅಚ್ಚುಕಟ್ಟಾಗಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹೊಳಲ್ಕೆರೆ ತಾಲೂಕಿಂದ ಒಂದು ದೊಡ್ಡ ಹೂವಿನ ಹಾಕಿರಿ, ಶಾಲ ಹಾಕಿರಿ, ಒಂದು ಪೇಟ ಹಾಕಿರಿ.